ಸೀತಾಮಾತೆಯ ಅಪಹರಣದ ಬಳಿಕ ಚಿಂತೆಗೊಳಗಾದ ರಾಮ, ಲಕ್ಷ್ಮಣ, ಸುಗ್ರೀವ, ಕಪಿಸೈನ್ಯರೊಡಗೂಡಿ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಲ್ಲಿ ಹುಡುಕಿದರೂ ಸೀತೆಯ ಸುಳಿವು ಸಿಗಲಿಲ್ಲ. ದಕ್ಷಿಣ ದಿಕ್ಕಿನೆಡೆ ಲಂಕೆಯ ಅಧಿಪತಿಯಾದ ರಾವಣ ಸೀತಾಮಾತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದದ್ದು ಖಚಿತವಾಯಿತು. ಸುಗ್ರೀವನ ಆಜ್ಞೆಯಂತೆ ಅಂಗದ ಯುವರಾಜ ಜಾಂಬವಂತ ಕಪಿಸೈನ್ಯವು ಲಂಕೆಗೆ ಹೋಗಲು ಸಿದ್ಧವಾಗಿದೆ. ಆದರೆ ಮಹಾಸಾಗರವನ್ನು ದಾಟುವವರು ಯಾರು ಎಂದು ಚರ್ಚೆ ನಡೆಯುತ್ತಿದೆ. ಇದರ ಮುಂದಿನ ಭಾಗ ಇದೀಗ ತೆರೆಯ ಮೇಲೆ. ನರಶ್ರೇಷ್ಠ, ಸಂಪಾತಿಯ ಉತ್ಸಾಹದಾಯಕವಾದ ಮಾತುಗಳನ್ನು ಕೇಳಿದ ಮೇಲೆ ಸೀತಾನ್ವೇಷಣೆಗೆ ನಿಮ್ಮಲ್ಲಿ ಹೊಸ ಚೈತನ್ಯ ಉಂಟಾಗಿದೆಯಲ್ಲವೇ? ಹೌದು ಹೌದು ಹೌದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ. ಸಂಪಾತಿಯ ಮಾತಿನಿಂದ ಸೀತೆ ಲಂಕೆಯಲ್ಲಿರುವುದು ಖಚಿತವಾಗಿದೆ. ಆ ಲಂಕಾದ್ವೀಪ ಎಲ್ಲಿದೆ ಎಂಬುದೂ ತಿಳಿದಿದೆ. ಆ ಲಂಕೆಯನ್ನು ಸೇರಬೇಕೆಂದರೆ ನಾವು ಈ ಸಾಗರವನ್ನು ದಾಟಲೇಬೇಕು. ಹೌದು, ಈ ಸಾಗರವನ್ನು ದಾಟಿದರೆ ಲಂಕೆಗೆ ಹೋಗಬಹುದು. ಅಲ್ಲಿ ಸೀತಾದೇವಿಯನ್ನು ಕಾಣಬಹುದು. ಇದು ಅಂತಿಂಥ ಸಾಗರವಲ್ಲ, 100 ಯೋಜನ ವಿಸ್ತಾರವುಳ್ಳ ಮಹಾಸಾಗರ. ನಮ್ಮಲ್ಲಿರುವ ಯಾವ ವೀರ ಈ ಸಾಗರವನ್ನು ದಾಟಬಲ್ಲ? ಸುಗ್ರೀವ ರಾಜ ರಾಮನಿಗೆ ಕೊಟ್ಟ ಮಾತನ್ನು ಯಾರು ಸತ್ಯ ಮಾಡಬಲ್ಲರು? ಈ ಮಹಾಕಾರ್ಯವನ್ನು ಸಾಧಿಸಿ ನಮಗೆಲ್ಲ ಮರಣದ ಮಹಾಭಯದಿಂದ ಪಾರು ಮಾಡಬಲ್ಲ ಧೀರ ಯಾರು? ಯಾರು ಕಾರ್ಯಸಿದ್ಧಿ ಮಾಡಿಕೊಂಡು ನಾವೆಲ್ಲ ಮತ್ತೆ ಮನೆ ಸೇರಿ ಹೆಂಡತಿ ಮಕ್ಕಳನ್ನು ಸೇರುವಂತೆ ಮಾಡಬಲ್ಲರು? ವಾನರ ಶ್ರೇಷ್ಠರೇ, ಯಾವ ವೀರನ ಮಹಾಸಾಹಸದಿಂದ ನಾವು ಕಾರ್ಯಸಿದ್ಧಿ ಮಾಡಿಕೊಂಡು ಪರಮ ಸಂತೋಷದಿಂದ ರಾಮ, ಲಕ್ಷ್ಮಣ, ಸುಗ್ರೀವರ ಸಮ್ಮುಖಕ್ಕೆ ಹೋಗುತ್ತೇವೆ. ನಮ್ಮಲ್ಲಿ ಈ ಮಹಾಸಾಗರವನ್ನು ದಾಟುವ ಸಾಮರ್ಥ್ಯವುಳ್ಳವರಿದ್ದಾರೆ. ಅವರು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿ. ವಾನರ ಶ್ರೇಷ್ಠರೇ, ನೀವೆಲ್ಲ ಪರಮ ಸಾಹಸಿಗಳು, ಶಕ್ತಿವಂತರೆಂದು ನನಗೆ ಗೊತ್ತು. ನಿಮ್ಮ ಪರಾಕ್ರಮವನ್ನು ಪ್ರದರ್ಶನ ಮಾಡುವ ಉತ್ತಮ ಅವಕಾಶ ಈಗ ನಿಮಗೆ ಲಭಿಸಿದೆ. ನಿಮ್ಮಲ್ಲಿ ಯಾರು ಎಷ್ಟು ದೂರ ಹಾರಲು ಸಮರ್ಥರಾಗಿರುವರೆಂದು ಹೇಳಿ. ಹೌದು, ಯಾವ ಹಿಂಜರಿಕೆ ಸಂಕೋಚವಿಲ್ಲದೆ ಹೇಳಿ. ಇದರಲ್ಲಿ ಯಾವ ಅಪಮಾನವೂ ಇಲ್ಲ. ಗಜ, ನೀನು ಹೇಳು. ನಾನು 10 ಯೋಜನ ದೂರ ಹಾರಬಲ್ಲೆ. ಗವಾಕ್ಷ, ನಾನು 20 ಯೋಜನ ದೂರವನ್ನು ಹಾರಬಲ್ಲೆ. ಗವಾಯು, ನಾನು 30 ಯೋಜನ ದೂರವನ್ನು ಹಾರಬಲ್ಲೆ ಮಹಾರಾಜ. ಶರಭ, ನೀನು ಹೇಳು. ಯುವರಾಜ, ನಾನು 40 ಯೋಜನವನ್ನು ಹಾರಬಲ್ಲೆ. ಮೈಂದ, ನಾನು 60 ಯೋಜನ ಹಾರಬಲ್ಲೆ. ದ್ವಿವಿಧ, ನಾನು 70 ಯೋಜನ ಹಾರಬಲ್ಲೆ. ಸುಷೇಣ, ನನ್ನ ಸಾಮರ್ಥ್ಯ 80 ಯೋಜನ. ಮಿತ್ರರೇ, ನೀವೆಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ತಿಳಿಸಿದ್ದು ಒಳ್ಳೆಯದಾಯಿತು. ಆದರೆ ಈ ಮಹಾಸಾಗರವನ್ನು ದಾಟಲು ಇಷ್ಟು ಸಾಮರ್ಥ್ಯ ಸಾಲದು. ಮಹಾತ್ಮ ಜಾಂಬವಂತ, ನಿನಗೂ ಅಪಾರವಾದ ಹಾರುವ ಶಕ್ತಿ ಇದೆ ಎಂದು ನಾನು ಕೇಳಿದ್ದೇನೆ. ನಿಜ ಅಂಗದ, ನನಗೆ ಆ ಸಾಮರ್ಥ್ಯವಿತ್ತು. ಆದರೆ ಈಗ ನಾನು ವೃದ್ಧ. ಸಾಧಿಸಬೇಕಾಗಿರುವ ಕಾರ್ಯವನ್ನು ಉತ್ಪ್ರೇಕ್ಷಿಸುವಂತಿಲ್ಲ. ಸೀತಾದೇವಿಯ ಅನ್ವೇಷಣೆ ಸುಗ್ರೀವನ ಆಜ್ಞೆ. ಜೊತೆಗೆ ಅದು ನಮ್ಮೆಲ್ಲರ ಪ್ರತಿಷ್ಠೆಯ ಪ್ರಶ್ನೆ. ಏನು ಮಾಡಲಿ? ಈಗ ನಾನು ಎಷ್ಟು ದೂರ ಹಾರಬಲ್ಲನೆಂದರೆ 100 ಯೋಜನ ಹಾರಬಲ್ಲೆಯಲ್ಲವೇ? ಇಲ್ಲ ಮಿತ್ರ, ನಾನು ಈಗ 90 ಯೋಜನ ಮಾತ್ರ ಹಾರಬಲ್ಲೆ. ನಾನು ಯುವಕನಾಗಿದ್ದಾಗ ಆ ಪರಾಕ್ರಮವೇ ಬೇರೆ. ಅಂದರೆ ಮಿತ್ರ, ಬಲಿಚಕ್ರವರ್ತಿಯ ಬಳಿ ಶ್ರೀಮನ್ನಾರಾಯಣ ವಾಮನ ರೂಪದಲ್ಲಿ ಬಂದು 3 ಪಾದಗಳಷ್ಟು ಭೂಮಿಯನ್ನ ದಾನ ಕೇಳಿ ಪಡೆದ. ಕೂಡಲೇ ವಾಮನ ತ್ರಿವಿಕ್ರಮನಾಗಿ
ಒಂದು ಪಾದದಿಂದ ಭೂಲೋಕವನ್ನು, ಇನ್ನೊಂದು ಪಾದದಿಂದ ದೇವಲೋಕವನ್ನು ಆವರಿಸಿ ಸರ್ವತ್ರ ವ್ಯಾಪಿಸಿಕೊಂಡು ಬಿಟ್ಟ. ಅಂಥ ಸರ್ವವ್ಯಾಪಕನಾಗಿದ್ದ ತ್ರಿವಿಕ್ರಮ ಮೂರ್ತಿಯನ್ನು ನಾನು ಆಗ ಪ್ರದಕ್ಷಿಣೆ ಮಾಡಿದ್ದೆ. ಆಹಾ, ಅದ್ಭುತ ಅದ್ಭುತ ಜಾಂಬವಂತ. ತ್ರಿವಿಕ್ರಮನನ್ನೇ ಪ್ರದಕ್ಷಿಣೆ ಮಾಡಿದ ನಿನಗೆ 100 ಯೋಜನ ಸಮುದ್ರವನ್ನು ದಾಟುವುದು ದೊಡ್ಡದೇನಲ್ಲ. ಕಷ್ಟವಿದೆ ಅಂಗದ. ವೃದ್ಧನಾದ ನನ್ನಲ್ಲಿ ಈಗ ಅಂದಿನ ಪರಾಕ್ರಮವಿಲ್ಲ. ನನ್ನ ಶಕ್ತಿ ಈಗ 90 ಯೋಜನ ಅಷ್ಟೇ. ಅಷ್ಟರಿಂದ ಸೀತಾನ್ವೇಷಣೆ ಕಾರ್ಯ ಕೈಗೂಡುವುದಿಲ್ಲ. ಏನು ಮಾಡುವುದು? ಅಂಗದ, ನಿನ್ನ ಸಾಮರ್ಥ್ಯವೆಷ್ಟೆಂದು ಹೇಳು. ಮಿತ್ರರೇ, ನಾನು 100 ಯೋಜನ ದೂರ ಹಾರಬಲ್ಲೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆದರೆ ಮತ್ತೆ 100 ಯೋಜನ ಹಾರಿ ಹಿಂದಕ್ಕೆ ಬರುವ ಸಾಮರ್ಥ್ಯ ಇದೆಯೋ ಇಲ್ಲವೋ ಎಂದು ನನಗೆ ಖಚಿತವಿಲ್ಲ. ಭಲೆ ಅಂಗದ, ನಿನ್ನ ಸಾಮರ್ಥ್ಯವೇನೆಂದು ನನಗೆ ಗೊತ್ತು. 100 ಅಲ್ಲ 1000 ಯೋಜನ ದೂರ ನೀನು ಹಾರಿ ಹೋಗಬಲ್ಲೆ, ಹಾಗೆ ಹಿಂದಿರುಗಿ ಬರಬಲ್ಲೆ. ಆದರೆ ನಮ್ಮ ನಾಯಕನಾಗಿರುವ ನೀನು ಹೋಗುವುದು ನನಗೆ ಸಮ್ಮತವಿಲ್ಲ. ಹೌದು ಯುವರಾಜ, ಆಜ್ಞೆ ಮಾಡುವ ಅಧಿಕಾರ ನಿನಗಿದೆ. ಆದರೆ ನೀನೇ ಹೋಗುವುದು ಸರಿಯಲ್ಲ. ನಾಯಕನಾದವನನ್ನು ಉಳಿದವರೆಲ್ಲ ರಕ್ಷಿಸುವುದು ಕರ್ತವ್ಯ. ಆದರೆ 100 ಯೋಜನ ಸಮುದ್ರವನ್ನು ದಾಟಿ ಸೀತೆ ಇರುವ ಸ್ಥಳಕ್ಕೆ ಯಾರೂ ಹೋಗುವುದಿಲ್ಲವೆಂದರೆ ಬೇರೆ ದಾರಿ ಏನಿದೆ? ಅದಂತೂ ಸತ್ಯವಾದ ಮಾತು. ಎಲ್ಲರೂ ತಮ್ಮ ತಮ್ಮ ಹಾರುವ ಶಕ್ತಿಯನ್ನು ಹೇಳಿದ್ದಾರೆ. ಹಾಗಂದ ಮೇಲೆ ಅನ್ಯ ಮಾರ್ಗವಿಲ್ಲ ಜಾಂಬವಂತ. ಸುಗ್ರೀವನ ಆಜ್ಞೆಯನ್ನು ಪಾಲಿಸದಿದ್ದರೆ ನಾನು ಮತ್ತೆ ಪ್ರಾಯೋಪವೇಶದ ಆಲೋಚನೆಯನ್ನೇ ಮಾಡಬೇಕಾಗುತ್ತದೆ. ಹತಾಶನಾಗಬೇಡ ಅಂಗದ ಕುಮಾರ, ಎದ್ದೇಳು. ಈಗ ನೀನೇ ಮುಂದಿನ ದಾರಿ ತಿಳಿಸು ಜಾಂಬವಂತ. ಅಂಗದ, ಸೀತಾನ್ವೇಷಣೆಯ ಮಹಾಕಾರ್ಯವನ್ನು ಸಾಧಿಸಬಲ್ಲ ಮಹಾವೀರನನ್ನು ನಾನು ಸಮುದ್ರ ಲಂಘನಕ್ಕೆ ಪ್ರಚೋದಿಸುತ್ತೇನೆ. ಬನ್ನಿ ನನ್ನ ಜೊತೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. जय श्री राम, जय श्री राम, जय श्री राम, जय श्री राम, जय ಹನುಮಂತ, श्री राम, ಅಂಜನಾಸುತ, जय श्री राम, जय श्री राम, ವಾಯುಪುತ್ರ, ಆಂಜನೇಯ, जय श्री राम, जय श्री राम, जय श्री राम, जय श्री राम, ಮಹಾವೀರ ಮಾರುತಿ, श्री राम, ಸರ್ವಶಾಸ್ತ್ರ ವಿಶಾರದ, ಜೈ ಮಹಾಜ್ಞಾನಿ, ಶ್ರೀರಾಮ್. ಅಖಂಡ ಬ್ರಹ್ಮಚಾರಿಯಾದ ಮಹಾತ್ಮ, ಜೈ ತೇಜಸ್ಸಿನಲ್ಲಿ ಶ್ರೀರಾಮ್. ಬಾಹುಬಲದಲ್ಲಿ ನಿನಗೆ ಸಮನಾದ. जय श्री राम, जय श्री राम, जय ಏಕಾಗ್ರ ಚಿತ್ತನಾದ ನಿನ್ನ ತಪಸ್ಸು ಯಾವ ಮಹರ್ಷಿಯ ತಪಸ್ಸಿಗೂ ಕಡಿಮೆ ಇಲ್ಲ. ಏಳು ಹನುಮಂತ, ಜೈ ಎಚ್ಚರಗೊಳ್ಳು. ಶ್ರೀರಾಮ್. ನಿನ್ನ ಸಮಾಧಿ ಸ್ಥಿತಿಯಿಂದ ಜೈ ಹೊರಬಂದು ಶ್ರೀರಾಮ್. ಕಣ್ಣು ತೆರೆದು ನೋಡು. ವಾನರ ಸಮೂಹವೆಲ್ಲ ಜೈ ನಿನ್ನ ಶ್ರೀರಾಮ್. ಮಾರ್ಗದರ್ಶನಕ್ಕಾಗಿ ಕಾತುರದಿಂದ ಕಾದಿದೆ. ಎಚ್ಚರವಾಗು ಮಾರುತಿ. जय श्री राम, जय हनुमान, 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 जय श्री राम, जय हनुमान,
ಜೈ ಶ್ರೀರಾಮ್. ಜಾಂಬವಂತ, ನನ್ನನ್ನು ನನ್ನ ಪರಾಕ್ರಮಗಳನ್ನು ಹೊಗಳುತ್ತಿರುವೆಯಾ? ಇಲ್ಲ ಜಾಂಬವಂತ, ಶ್ರೀರಾಮನಿಗೆ ಸಮನಾದ ಪರಾಕ್ರಮಿ ಈ 7 ಲೋಕಗಳಲ್ಲಿ ಯಾರೂ ಇಲ್ಲ. ನಾನು ಕೇವಲ ಆ ಪರಮ ಪಾವನ ಮೂರ್ತಿ ಶ್ರೀರಾಮನ ದಾಸಾನುದಾಸ. ಆಹಾ, ಎಂಥ ನಿಷ್ಠೆ, ಎಂಥ ಭಕ್ತಿ! ಧನ್ಯ ಹನುಮ, ಧನ್ಯ. ಮಾರುತಿ, ನಿನ್ನ ಈ ಅನುಪಮವಾದ ಭಕ್ತಿಯೇ ನಿನ್ನ ಶಕ್ತಿ. ಗರುಡನ ರೆಕ್ಕೆಗಳಲ್ಲಿ ಇರುವಷ್ಟೇ ಬಲ ನಿನ್ನ ಭುಜಗಳಲ್ಲಿದೆ. ಗರುಡನ ವೇಗ ಪರಾಕ್ರಮಗಳಿಗಿಂತ ನಿನ್ನ ವೇಗ ಪರಾಕ್ರಮಗಳು ಕಡಿಮೆ ಇಲ್ಲ ಆಂಜನೇಯ. ನಿನ್ನ ಸತ್ವ ತೇಜಸ್ಸುಗಳು ಅಪಾರ. ನಿನ್ನ ಸಾಮರ್ಥ್ಯವೇನೆಂದು ನಿನಗೇ ತಿಳಿದಿಲ್ಲ. ಏನು? ನನ್ನ ಸಾಮರ್ಥ್ಯವೇನೆಂದು ನನಗೇ ತಿಳಿದಿಲ್ಲವೇ? ಹಾಗೆ ಅನಿಸುತ್ತಿದೆ ಮಾರುತಿ. ನಿನ್ನ ತಂದೆ ಕೇಸರಿ ಎಂಥ ವೀರ. ನೀನು ವಾಯುದೇವನ ವರಪ್ರಸಾದ. ತೇಜಸ್ಸಿನಲ್ಲಿ, ಪರಾಕ್ರಮದಲ್ಲಿ ನೀನು ವಾಯುದೇವನಿಗೆ ಅನುರೂಪನಾಗಿರುವೆ. ವಾಯುದೇವನಷ್ಟೇ ವೇಗವಾಗಿ ನೀನು ಲೋಕಲೋಕಗಳಲ್ಲಿ ಸಂಚರಿಸಬಲ್ಲೆ. 100 ಯೋಜನವುಳ್ಳ ಈ ಸಾಗರವನ್ನು ದಾಟುವ ಮಹಾವೀರರು ನಮ್ಮಲ್ಲಿ ಯಾರೂ ಇಲ್ಲ. ದಾಟದಿದ್ದರೆ ಸೀತಾಮಾತೆಯನ್ನು ಕಾಣುವಂತೆಯೂ ಇಲ್ಲ. ಈಗ ಅದೇ ನಮ್ಮೆಲ್ಲರಿಗೂ ಚಿಂತೆಯಾಗಿದೆ ಹನುಮಂತ. ಹೌದು ಮಾರುತಿ, ಈಗ ನಮ್ಮ ಸ್ಥಿತಿ ಶೋಚನೀಯವಾಗಿದೆ. ನಾನಂತೂ ಮತ್ತೆ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ಯೋಚಿಸಿದ್ದೇನೆ. ಈಗ ನೀನೇ ನಮ್ಮನ್ನು ರಕ್ಷಿಸಬೇಕು. ರಾಮ, ಲಕ್ಷ್ಮಣ, ಸುಗ್ರೀವರಿಗೆ ಸಂತೋಷ ಉಂಟು ಮಾಡುವ ಶಕ್ತಿ ಇರುವುದು ನಿನ್ನೊಬ್ಬನಿಗೆ ಮಾತ್ರ ಹನುಮಂತ. ಇಲ್ಲಿರುವ ಎಲ್ಲ ವಾನರ ಶ್ರೇಷ್ಠರಿಗಿಂತ ಕಡಿಮೆ ಶಕ್ತಿಯುಳ್ಳವನು ನಾನು. ಸುಮ್ಮನೆ ಏಕೆ ನನ್ನನ್ನು ಹೊಗಳುತ್ತೀರಿ? ಇಲ್ಲ ಹನುಮಂತ, ಇಲ್ಲಿರುವ ಎಲ್ಲರಿಗಿಂತ ನೀನು ಮಹಾಬಲಶಾಲಿ. ನಿನ್ನ ಪರಾಕ್ರಮವನ್ನು ನೋಡಲು ಎಲ್ಲ ಕಾತರಿಸುತ್ತಿದ್ದಾರೆ. ಮಹಾಬಲನೆ, ಏಳು, ಎದ್ದೇಳು. ಈ ಮಹಾಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರು. ನಮ್ಮ ವಾನರ ವೀರರೆಲ್ಲ ಉತ್ಸಾಹಹೀನರಾಗಿದ್ದಾರೆ. ಅವರ ಆಸೆಯನ್ನು ಉಪೇಕ್ಷಿಸಬೇಡ. ಏಳು ಮಾರುತಿ, ನಿನ್ನ ಶಕ್ತಿಯನ್ನು ತೋರಿಸು. 3 ಹೆಜ್ಜೆಗಳಿಂದ 3 ಲೋಕಗಳನ್ನೇ ಅಳೆದ ಮಹಾವಿಷ್ಣುವಿನಂತೆ ಈ ವಿಶಾಲ ಸಾಗರವನ್ನು ಲಂಘಿಸಿ ನಿನ್ನ ಪ್ರತಾಪವನ್ನು ನಿರೂಪಿಸು. ರಾಮ ಕಾರ್ಯವನ್ನು ಯಶಸ್ವಿಗೊಳಿಸು. ರಾಮನಾಮ ಸ್ಮರಣೆ ಮಾಡುವ ನೀನು ರಾಮ ಕಾರ್ಯದಲ್ಲಿ ಉದಾಸೀನ ತೋರಬಹುದೇ? ಏಳು ಮಾರುತಿ, ಏಳು. ಜೈ ಶ್ರೀರಾಮ್, ಜೈ ಹನುಮಾನ್, 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 ಜೈ ಶ್ರೀರಾಮ್, ಜೈ ಹನುಮಾನ್. ಅದ್ಭುತ, ಮಹಾ ಅದ್ಭುತ. ವಾಯುಪುತ್ರ ಪರ್ವತದಂತೆ ಮಹಾರೂಪವನ್ನು ತಾಳಿದ್ದಾನೆ. ಮಹಾವೇಗಶಾಲಿಯಾದ ಹನುಮಂತ ಈ ಮಹಾಸಾಗರವನ್ನು ಖಂಡಿತ ದಾಟುತ್ತಾನೆ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಶ್ರೀರಾಮ್. ಶ್ರೀರಾಮನ ಕಾರ್ಯಸಿದ್ಧಿ ಯಾಕೆ ಆಗುತ್ತದೆ? ಸುಗ್ರೀವನ ಆಜ್ಞೆ ಈಡೇರುತ್ತದೆ. ಮಾರುತಿ ಸಮುದ್ರವನ್ನು ದಾಟಿ ಸೀತಾದೇವಿಯ ವಾರ್ತೆಯನ್ನು ತಂದೆ ತರುತ್ತಾನೆ. ಇದು ಖಂಡಿತ. ಜೈ ಆಂಜನೇಯ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯರಾದ ಜಾಂಬವಂತರೇ, ಯುವರಾಜ ಅಂಗದ ಕುಮಾರ, ವಾನರ ವೀರರೇ, ಕೇಳಿ. ಶ್ರೀರಾಮ ಬಿಡುವ ವಾಯುವೇಗದ ಬಾಣದಂತೆ ವೇಗವಾಗಿ ನಾನೀಗ ಆ ರಾಕ್ಷಸ ರಾವಣನ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ಜೈ ಶ್ರೀರಾಮ್, ಜೈ ಹನುಮಾನ್. ಒಂದು ವೇಳೆ ಜನಕಸುತೆ ಜಾನಕಿ ಲಂಕಾಪಟ್ಟಣದಲ್ಲಿ ಕಾಣದಿದ್ದರೆ ನಾನು ಅದೇ ಶರವೇಗದಲ್ಲಿ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಸ್ವರ್ಗಲೋಕದಲ್ಲಿಯೂ ಸೀತಾಮಾತೆ ಕಾಣದಿದ್ದರೆ ನಾನು ಪುನಃ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ರಾಕ್ಷಸ ರಾಜನಾದ ಆ ದುರುಳ ರಾವಣನನ್ನು ಬಂಧಿಸಿ ಇಲ್ಲಿಗೆ ಕರೆತರುತ್ತೇನೆ. ಭಲೆ ಭಲೆ ಹನುಮಂತ. ಆ ನೀಚ ರಾವಣನನ್ನು ನಾವೆಲ್ಲ ಸೇರಿ ಕೊಂದು ಬಿಡೋಣ. ಅಂತಹ ಸಂದರ್ಭ ಬಾರದಿರಲಿ. ಸರ್ವ ಪ್ರಕಾರದಿಂದಲೂ ನಾನು ಯಶಸ್ವಿಯಾಗಿ ಹಿಂತಿರುಗಿ ಬರುವನೆಂಬ ನಂಬಿಕೆ ಇದೆ. ಒಂದು ವೇಳೆ ಲಂಕಾಪಟ್ಟಣದಲ್ಲಿ ಸೀತಾದೇವಿಯನ್ನು ಹುಡುಕಲು ಸಾಧ್ಯವಾಗದಿದ್ದರೆ ಲಂಕಾಪಟ್ಟಣವನ್ನೇ ರಾವಣ ಸಮೇತವಾಗಿ ಕಿತ್ತು ತರುತ್ತೇನೆ. ಭಲೆ ಆಂಜನೇಯ, ಜೈ ಆಂಜನೇಯ.
ನೀವು ಚಿಂತಿಸಬೇಡಿ, ಧೈರ್ಯವಾಗಿರಿ. ಶುಭ ವಾರ್ತೆಯನ್ನು ನಿರೀಕ್ಷೆ ಮಾಡುತ್ತೀರಿ. ನಾನಿನ್ನು ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ. 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. श्री गुरु चरण सरोज रज निज मन मुकुर सुधारी. बरनौ रघुबर विमल जसु जोदायक फलचारी. बुद्धिहीन तनु जानिके सुमिरो पवन कुमार. बल बुद्धि विद्या देहु मोहि हरहु कलेस विकार. ज्ञान गुण सागर जय कपीस लोक उजागर जय. गुरुमान ज्ञान गुण सागर जय कपीस लोक उजागर. रामदूत अतुलित बल धामा अंजन पुत्र पवन सुत नामा. महावीर विक्रम बजरंगी कुमति निवार सुमति के संगी. गुरुमान ज्ञान गुण सागर जय कपीस लोक उजागर जय. गुरुमान ज्ञान गुण सागर जय कपीस लोक उजागर. भरन विराज सुबेसा कानन कुंडल कुंचित केसा. हाथ वज्र और ध्वजा विराजय कांधे मूंज जनेऊ साजय. हनुमान ज्ञान गुण सागर जय कपीस लोक उजागर जय. हनुमान ज्ञान गुण सागर जय कपीस लोक उजागर. शंकर सुवन केसरी नंदन तेज प्रताप महाजगवंदन. शंकर सुवन केसरी नंदन तेज प्रताप महाजगवंदन. विद्यावान गुणी अति चातुर राम काज करिबे को आतुर. विद्यावान गुणी अति चातुर राम काज करिबे को आतुर. प्रभु चरित सुनबे को रसिया. प्रभु चरित सुनबे को रसिया. राम लखन सीता मन बसिया. हनुमान ज्ञान गुण सागर जय कपीस लोक उजागर जय. हनुमान ज्ञान गुण सागर जय कपीस लोक उजागर. अष्ट सिद्धि नौ निधि के दाता असबर दीन जानकी माता. राम रसायन तुम्हारे पासा सदा रहो रघुपति के दासा. तुम्हारे भजन
राम को पावे, जन्म जन्म के दुख बिसरावे। अंतकाल रघुबर पुर जाए, जहाँ जन्म हरि भक्त कहाए, और देवता चिंतन धरई, हनुमत से सर्व सुख करई। संकट कटै मिटै सब पीड़ा, जो सुमिरै हनुमत बल बीड़ा। जय 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 हनुमान गोसाई, कृपा करहु गुरुदेव की नाई। जो सत बार पाठ कर कोई, जो बंदी महासुख होई। जो जग पढ़े हनुमान चालीसा, होय सिद्धि साखी गीसा। तुलसीदास सदा हरि चेरा, कीजे नाथ हृदय महदेवा। जय हनुमान ज्ञान गुण सागर, जय कपीस तिहु लोक उजागर। जय पवन तनय संकट हरण, मंगल मूर्ति राम लखन सीता सहित, हृदय मजहु सुरभु। श्रीराम पट्टाभिषेकम्, ಶ್ರೀರಾಮ ಪಟ್ಟಾಭಿಷೇಕಂ. ಪುತ್ರ ಹನುಮ, ನನ್ನ ಹಾಗೂ ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭು ಭಕ್ತಿ ಹಾಗೂ ಮಾತೃ ಭಕ್ತಿಯಿಂದ ಪ್ರಸನ್ನಳಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಇದೇನು ಮಾಡಿಬಿಟ್ಟೆ ಹನುಮ? ವಿಶ್ವದಲ್ಲೇ ಅತಿ ವಿರಳವಾದ, ಅತಿ ಶ್ರೇಷ್ಠವಾದ, ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಿರಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಅಮೂಲ್ಯ, ಶ್ರೇಷ್ಠವೆಂದು ಹೇಳಿದಿರಿ. ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೆ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ನನ್ನ ಪ್ರಭು ಶ್ರೀರಾಮಚಂದ್ರ. ನೀವು ಕೊಟ್ಟಿರುವ ಹಾರದ ಮುತ್ತುಗಳಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಹನುಮ? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತು ಇಲ್ಲ. ಇದು ಹೇಗೆ ತಾನೇ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತುವು ಶ್ರೇಷ್ಠವಲ್ಲ. ಹಾಗಾಗಿ ಇದು ನನಗೆ ನಿರುಪಯುಕ್ತ. ಸಾಮಾನ್ಯ ಮುತ್ತುಗಳಷ್ಟೇ, ತೆಗೆದುಕೊಳ್ಳಿ. ಭಕ್ತಿ ಪರವಶನಾಗಿ ನೀನು ಹೀಗೆ ಹೇಳುತ್ತಿರುವೆ ಹನುಮ. ಅಷ್ಟೇ, ಮುತ್ತು ಭೌತಿಕವಾದ ವಸ್ತು, ಅದರಲ್ಲಿ ರಾಮನಿರಲು ಹೇಗೆ ಸಾಧ್ಯ? ರಾಮನಿಲ್ಲದೆ ಈ ಸೃಷ್ಟಿಯಲ್ಲಿ ಏನೂ ಇಲ್ಲ. ಸಕಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅಣು ರೇಣು ತೃಣ ಕಾಷ್ಟಗಳಲ್ಲಿಯೂ ರಾಮನಿರುವನು. ಹಾಗಾದ್ರೆ ನಿನ್ನಲ್ಲಿ ಪ್ರಭು ಇರಬೇಕಲ್ಲವೇ? ನನ್ನ ರೋಮ ರೋಮಗಳಲ್ಲಿ, ನರನಾಡಿಗಳಲ್ಲಿ, ರಕ್ತದಲ್ಲಿ, ಉಸಿರಿನಲ್ಲಿ, ನನ್ನ ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೆ ಏನೂ ಇಲ್ಲ. श्री गुरु चरण सरोज रज, निज मनु मुकुरु सुधार। बरनउँ रघुबर बिमल जसु, जो दायकु फल चारि। बुद्धिहीन तनु जानिके, सुमिरो पवन कुमार। बल बुद्धि विद्या देहु मोहि, हरहु कलेश विकार। जय हनुमान ज्ञान गुण
गुण सागर जय कपी सत्य लोक उजागर रामदूत अतुलित बलधामा अंजलि पुत्र पवन सुत नाम जोड़िया पड़े हनुमान चालीसा होय सिद्धि साखी गौरीसा तुलसीदास सदा हरि चेरा की जय रात जय माडेरा पवन तनय संकट हरन मंगल मूर्ति रूप राम लखन सीता सहित हृदय बसहु सुरभूप मेरे प्रभु राम जय जय राम सियापति राम जय जय राम मेरे प्रभु राम जय जय राम।